ಹಾ ಆಗೋಗಿತ್ತು ಸರ್. ನಮ್ ದೊಡ್ಡಮ್ಮ ಫೋನ್ ಮಾಡಿದ್ರು, ತೋಟದಲ್ಲಿ ಗಲಾಟೆ ಆಗ್ತಿದೆ, ಬಾ ಹೊಡೆದಾಡ್ತಿದ್ದಾವ ಆನೆಗಳು ಅಂತ. ಅಷ್ಟೊತ್ತಿಗೆ ನಾವ್ ಬರೋ ಅಷ್ಟಲ್ಲಿ ನಮ್ ತೋಟದ ಮೂಲೆಯಿಂದ ಹೊಡೆದಾಡ್ಕೊಂಡು ಇಲ್ಲಿ ಫಾರೆಸ್ಟ್ ಹತ್ರಕ್ ಬಂದಿದ್ದು. ಇಲ್ಲಿ ಹೊಡೆದಾಡ್ಕೊಂಡು ಭೀಮಾ ಮತ್ತೆ ಕ್ಯಾಪ್ಟನ್ ಏನೋ ಹೊಡೆದಾಟಿದ್ದೆವು. ಬರೋ ಅಷ್ಟಲ್ಲಿ ಹೊಡೆದಾಡ್ಕೊಂಡು ಕೋರೆ ಮುರಿದೋಗಿತ್ತು ಭೀಮಂದು. ಸೊ ತೋಟದ ಒಳಗಡೆ ಹೋಗಾಯ್ತು ಫಾರೆಸ್ಟ್ ಒಳಗಡೆಗೆ. ಅಷ್ಟೊತ್ತಿಗೆ ಕೋರೆ ಎಲ್ಲ ಅಲ್ಲೇ ಬಿದ್ದಿತ್ತು. ಫಾರೆಸ್ಟ್ ಅವರೆಲ್ಲ ಪಟಾಕಿ ಹೊಡೆದು ಒಳಗಡೆ ಓಡಿಸಿದ್ರು. ಊರ್ ಜನ ಎಲ್ಲ ಬಂದ್ಬಿಟ್ಟು ನೋಡಿ ಇನ್ನೇನು ಅಷ್ಟೊತ್ತಿಗೆ ರೇಂಜರ್ ಎಲ್ಲ ಬಂದ್ರು. ಕೋರೆ ತಗೊಂಡು ಈ ಕಡೆ ಫಾರೆಸ್ಟ್ ಕಡೆಯಿಂದ ರೋಡಲ್ಲಿ ಹೋದ್ರು. ಊರೊಳಗಡೆ ಬರ್ಲಿಲ್ಲ, ಆನೆ ನೋಡ್ಲಿಲ್ಲ. ನಮ್ ತೋಟದ ಹತ್ರ ಎಲ್ಲ ಹೊಡೆದಾಡ್ಕೊಂಡು ಎಲ್ಲ ಮುಗಿಸಿ ಮುರ್ದಾಕಿದ್ದು ಗಿಡ ಎಲ್ಲ. ನಾವ್ ಬರೋಷ್ಟು ಹೊಡೆದಾಡ್ಕೊಂಡು ಫಾರೆಸ್ಟ್ ಒಳಗಡೆ ಹೋಗಾಗಿದ್ದು. ಅದೇ ಕ್ಯಾಪ್ಟನ್ ಆನೆ ಹೊಡೆದಾಡ್ಬೇಕಾದ್ರೆ ಅದು ಪೂರ್ತಿ ಭೀಮಾ ಹಿಂಗ್ ಮ್ಯಾಲ್ ಹೊಡೆದಾಗ ಕ್ಯಾಪ್ಟನ್ ಕೆಳಗಡೆಯಿಂದ ಹೊಡೆದಿರೋದು. ಅದು ನೀಲಗಿರಿ ಮರಕ್ ಟಚ್ ಆಯ್ತಲ್ಲ, ಆ ಟೈಮಲ್ಲಿ ಮುರಿದೋಗಿರೋದು. ಹಾ, ಮರಕ್ ಟಚ್ ಆಗಿ ಮುರಿದೋಗಿರೋದು, ಬೇರೆ ಏನಿಲ್ಲ. ಅದು ಕ್ಯಾಪ್ಟನ್ ಗುದ್ದ ಟೈಮಲ್ಲಿ ಅದ್ ಮರಕ್ ಟಚ್ ಆಯ್ತು. ಆ ಟೈಮಲ್ಲಿ ಆನೆ ಈ ಕಡೆ ಕ್ಯಾಪ್ಟನ್ ಗುದ್ದಾಗ ಮುರಿದೋಯ್ತು. ಹಾ, ಅದೇ ಮರ. ಸ್ವಾಮಿ ಪರಮಾತ್ಮ ನಮ್ಮಪ್ಪ ಒಳಿಕೋಗಿ ಇಲ್ಲಿ ಇಲ್ಲೊಂದು ಸ್ವಾಮಿ ಪರಮಾತ್ಮ ನಮ್ಮಪ್ಪ ದಾನ್ ಹರ್ಕಂತ ಇಲ್ಲೊಂದು ನಡ್ರಿ ಒಳಿಕ್ ನಡ್ರಿ ಇಲ್ಲೊಂದು ಬಂತು. ಒಳ್ಳೇದ್ ಮಾಡ ನಮ್ಮಪ್ಪ ತಡಿ ಸ್ವಾಮಿ ಪರಮಾತ್ಮ. ಸ್ವಾಮಿ ಪರಮಾತ್ಮ ಭಗವಂತ. ಸ್ವಾಮಿ ಪರಮಾತ್ಮ. ಸ್ವಾಮಿ ಪರಮಾತ್ಮ ನಮ್ಮಪ್ಪ ಹತ್ರದಲ್ಲಿ ನೋಡ್ದು ಭಗವಂತ ಸ್ವಾಮಿ ನಮ್ಮಪ್ಪ ಪರಮಾತ್ಮ. ಅಲ್ಲಿ ಯಾಕಣ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ? ಇವ್ ಗಾಬರಿ ಆಗಿ ಹಿಂಗಾಗಿ ಆಡ್ತಿರೋದು. ಕ್ವಾರಲ್ ಹೊಡಿತಾ ಕಡೆಗೆ ಬಂದು ಈಚೆಗೆ ಒಳಗೆ ಸ್ವಾಮಿ ಪರಮಾತ್ಮ ನಮ್ಮಪ್ಪ. ಪೈಪ್ ಎಲ್ಲ ತುಂಬ್ಕೊಂಡಾಗ್ಬೋದು. ಫೋನ್ ಮಾಡ್ಬೇಕಾಯ್ತು. ಜೀಪ್ ಇಲ್ಲೇ ಇದಮ್ಮ, ಹಿಂದೇನಿದೆ. ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತವೆ.